ಶರಣಾರವಿಂದಗಳಿಸಿ ಸದ್ಗುರು ಸುಕುಮಾರೇಶ್ವರ ಮಹಾಸ್ವಾಮೀಜಿಯವರ ಶರಣಾರವಿಂದಗಳಿಗೆ ನಡೆಸಿ ಜ್ಞಾನ ವೇದಿಕೆಯಲ್ಲಿ ಅಲಂಕೃತರಾದ ಎಲ್ಲ ಮಹಾತ್ಮರಿಗೂ ಮಾತೆಯಲ್ಲೂ ವಂದಿಸಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸೇರಿ ಇವತ್ತಿನ ಯಾವ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮೀಜಿಯವರ ಮೂರ್ತಿಯ ಪ್ರತಿಷ್ಠಾಪನಾ ಮೂಲಕವಾಗಿ ನಾವೆಲ್ಲರೂ ಆ ಸದ್ಗುರುನಾಥನ ಕೃಪೆಗೆ ಪಾತ್ರರಾಗಿ ಸದ್ಗುರುನಾಥನ ಶುಭ ಆಶೀರ್ವಾದ ಶುಭ ದರ್ಶನದೊಂದಿಗೆ ನಾವು ನಮ್ಮ ಜೀವನವನ್ನು ಪಾವನ ಮಾಡಬೇಕು. ನೋಡಿ ಕೆಲವರು ಮಾತನಾಡಿ ಕೆಲವರು ಮುಟ್ಟೆ ಕೂಡಿ ಕೆಲ ದೇವರನ್ನಾಗಿ ಮಾಡುವ ಅಂತ ಹೇಳಿದ್ರೆ ಮಹಾತ್ಮರು ಜ್ಞಾನಿಗಳು ಸತ್ಪುರುಷರು ಕೃಪಾದೃಷ್ಟಿಯಿಂದ ನಮ್ಮನ್ನು ನೋಡಿದ್ರೆ ಸಾಕು ನಾವು ಪುಣ್ಯರಾಗ್ತೇವೆ. ಮಾತಾಡೋದು ಉಪದೇಶ ಮಾಡಿ ನಾವು ಉದ್ಧಾರ ಮಾಡಬಾರ್ದು. ನಮ್ಮ ಜೊತೆ ಎದ್ದುಕೊಂಡ್ರೆ ನಾವು ಉದ್ಧಾರ ಮಾಡಬಾರ್ದು. ನಾವು ಶಾಶ್ವತವಾದ ಸುಖವನ್ನು ಕೊಡ್ತಾರೆ. ಹಾಗೆ ಇವತ್ತಿನ ದಿವಸ ಎಲ್ಲ ಮಹಾತ್ಮರು ನಿಮ್ಮೆಲ್ಲರಿಗೂ ದರ್ಶನ ಕೊಟ್ಟಿದ್ದಾರೆ, ಇನ್ನೂ ಆಶೀರ್ವಾದಗಳನ್ನು ಮಾಡೋದಿದ್ದಾರೆ. ಆದ್ದರಿಂದ ನಿಮ್ಮೆಲ್ಲರೂ ಕೂಡ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕಾದಂಥ ಸದ್ಗುರುಗಳ ದರ್ಶನ ಅವಶ್ಯಕಬೇಕು. ಸದ್ಗುರುಗಳ ದರ್ಶನದಿಂದಲೇ ನಮ್ಗೆ ಯಥಾರ್ಥ ಜ್ಞಾನ ಪ್ರಾಪ್ತಿಯಾಗಬಹುದು. ಯಥಾರ್ಥ ಜ್ಞಾನ ಆಗಬೇಕಾದ್ರೆ ಸದ್ಗುರುಗಳ ಮುಖಾಂತರವಾಗಬೇಕು. ತದ್ವಿಜ್ಞಾನಾರ್ಥಂ ಸಗುರುಮಯವಾಗಬೇಕತೆ ಸವಿತ್ವಾನಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಂತ ಹೇಳ್ತಾರೆ. ನಾವು ಉದ್ಧಾರ ಆಗಬೇಕಾದ್ರೆ, ನಾವು ಶಾಶ್ವತವಾದ ಸುಖವನ್ನು ಪಡ್ಕೊಂಡು ಧನ್ಯರಾಗಬೇಕಾದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸನ್ನಿಧಾನಕ್ಕೆ ಹೋಗಿ ಅವರ ಸೇವೆಯನ್ನು ಮಾಡಿ ಅವರ ಮುಖಾಂತರ ಯಥಾರ್ಥ ಜ್ಞಾನವನ್ನು ಮಾಡಿಕೊಂಡ್ರೆ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಬೇಕು. ಅದಕ್ಕೋಸ್ಕರವಾಗಿ ಇವತ್ತು ಎಲ್ಲರೂ ಕೂಡ ಸದ್ಗುರುಗಳ ದರ್ಶನ ಆಶೀರ್ವಾದ ಮೂಲಕವಾಗಿ ಈ ಮಾನವ ಜನ್ಮವನ್ನು ಸಾರ್ಥಕ ಮಾಡಿಕೊಂಡು ಧನ್ಯರಾಗಬೇಕು.